ನಿಮ್ಮ ಕಲಾ ಮಾಧ್ಯಮದ ತಂಡದವರಿಗೆ ಸ್ವಾಗತ. ನಮ್ಮ ಮನೆ ಹೆಸರನ್ನ ನನ್ನ ಹೆಂಡತಿ ಆನೆ ಮನೆ ಅಂತ ಇಟ್ಟಿದ್ದಾಳೆ ಹೆಸರು ಇದಕ್ಕೆ. ಅದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಇಲ್ಲಿಂದ ಕೆಳಕ್ಕೆ ಹೋದ್ರೆ ಅದು ಅರಣ್ಯನೇ. ನಮ್ದು ಒಟ್ಟು 8 ಎಕರೆ ಇದೆ ಅಂತ ಪ್ರದೇಶ. ಇಲ್ಲಿಂದ ಆ ಕಡೆ ಹೋದ್ರೆ ಮೋಯಾರ್ ನದಿ ಸಿಗುತ್ತೆ, ಅದು ದಾಟಿದ್ರೆ ಮುದುಮಲೈ, ಆಮೇಲೆ ಎದುರುಗಡೆ ಬೆಟ್ಟ, ಅದ್ರ ಹಿಂದ್ಗಡೆದೆಲ್ಲ ಬಂಡೀಪುರ ಟೈಗರ್ ರಿಸರ್ವ್. ಹಾಗಾಗಿ ಬೆಂಗಳೂರಿನವ್ರು ಜಮೀನ್ ತಗೊಂಡವರು ಅವ್ರು ಹೆಂಡತಿ ಹೇಳಿದ್ರಂತೆ, ನೀವು ಅಲ್ಲಿ ಮನೆ ಕಟ್ಟರೆ ನಾನು ಡಿವೋರ್ಸೇ ಕೊಟ್ಬಿಡ್ತೀನಿ ಅಂತ. ಹಂಗಾಗಿ ನನಗೆ ಮಾರ್ಬಿಟ್ರು ಅವರು. ವನ್ಯಜೀವಿಗಳಿಗೂ ಪೂರಕವಾಗಿ, ಪರಿಸರಕ್ಕೂ ಪೂರಕವಾಗಿ ಹೇಗೆ ಅವ್ರ ಜಮೀನನ್ನ ಉಪಯೋಗಿಸ್ಬೋದು ಅಂತ ಒಂದು ಮಾದರಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇಲ್ಲಿ ಎಲ್ಲಾದ್ರೂ ನೈಸರ್ಗಿಕ ಪದಾರ್ಥಗಳನ್ನ ಉಪಯೋಗಿಸಕ್ ನೋಡಿದೀವಿ. ಈಗ ಗೋಡೆ ಎಲ್ಲ ಮಣ್ಣಿನ ಗೋಡೆ. ಈ ಮನೆ ಕಟ್ಟರೆ ಸಂಪೂರ್ಣವಾಗಿ ಗಾಳಿಗೆ ಅನುಗುಣ ಒಳಗಡೆ ಇರೋ ಎಲ್ಲ ಫರ್ನಿಚರ್ ಸೆಕೆಂಡ್ ಹ್ಯಾಂಡ್, ಯಾವುದು ವಸ್ತಿಲ್ಲ, ಫ್ರಿಜ್ ಒಂದು ಬಿಟ್ಟು. ಭೂಮಿಗೆ ಭಾರವನ್ನು ಒಂದು ಸ್ವಲ್ಪ ಕಡಿಮೆ ಮಾಡಕ್ ಪ್ರಯತ್ನ ಪಟ್ಟಿರೋದು ನಾವು. ವರ್ಷದಲ್ಲಿ 6 ರಿಂದ 7 ತಿಂಗಳು ನಾನು ಬೋರ್ವೆಲ್ ಸ್ವಿಚ್ ಆನ್ ಮಾಡೋದು. ನಾವು ಬೀಳೋ ಎಲ್ಲ ಪ್ರತಿಯೊಂದು ಹನಿ ನೀರುನು ಈ ಗಟರ್ನಲ್ಲಿ ಬಂದು ಇಲ್ಲಿ ಬೀಳುತ್ತೆ. ಇದೆಲ್ಲ ಕೈಯಲ್ಲಿ ಮಾಡಿರೋದು, ಮೆಷಿನ್ ತಂದಿಲ್ಲ, ಇಲ್ಲಿಗೆ ಜನರೇಟರ್ ತಂದಿಲ್ಲ, ಮೆಷಿನ್ ತಂದಿಲ್ಲ, ಯಾಕಂದ್ರೆ ಪ್ರಾಣಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ. ಇದು ನೋಡಿ ತೇಗದ ಮರ, ಎಷ್ಟು ಚೆನ್ನಾಗಿದೆ ಮರ. ಈ ಬನಶಂಕರಿಯಲ್ಲಿ ಗುಜರಿಯಲ್ಲಿ ನಾನು ತಗೊಂಡ್ಬಂದಿದ್ದು. ಇದೆಲ್ಲ ಸುಣ್ಣ. ಆಮೇಲೆ ನೀವು ಎಲ್ಲೇ ನೋಡಿದ್ರು ಫರ್ನಿಚರ್ ಜಾಸ್ತಿ ಇಲ್ಲ ಮನೆಯಲ್ಲಿ. ಏನಂದ್ರೆ ಜನ ಈಗ ಮಕ್ಕಳು ಬಂದ್ರೆ ಓಡಬೇಕು ಮಕ್ಕಳು. ಅವ್ರು ಬಿಸಾಕುವಂತ ಕಲ್ಲನ್ನ ಅಲ್ಲೇ ಕುಯ್ಸ್ಕೊಂಡು, ಇಲ್ಲಿ ಕುಯ್ದ್ರೆ ಶಬ್ದ ಆಗುತ್ತೆ ಅಂತ ಹೇಳಿ ಅಲ್ಲೇ ಕುಯ್ಸ್ಕೊಂಡು ತಂದು ಹಾಕಿರೋದಿಲ್ಲ. ನಾವಾಡುವ ನುಡಿಯೇ ಕನ್ನಡ ನುಡಿ. ಸ್ನೇಹಿತರೆ ನಮಸ್ಕಾರ, ಸ್ವಾಗತ ನಿಮ್ಗೆಲ್ರಿಗೂ ಕಲಾ ಮಾಧ್ಯಮಕ್ಕೆ ಮತ್ತು ಈ ಕಾಡಿನ ಕುರಿತಾದಂತಹ ವಿಶೇಷವಾದ ಒಂದು ಸರಣಿಗೆ. ನಾವೀಗಿರುವಂಥದ್ದು ಬಂಡೀಪುರ ಮತ್ತು ಅದರ ಸುತ್ತಮುತ್ತ ಇರುವಂಥ ಕಾಡಿನ ಅಂಚಿನಲ್ಲಿ ಸ್ನೇಹಿತರೆ, ದಿ ಬಾರ್ಡರ್ ಆಫ್ ದಿ ಫಾರೆಸ್ಟ್, ಅದನ್ನು ದಾಟಿದ್ದೀವಿ ಒಂದು ಖಾಸಗಿ ಜಾಗದಲ್ಲಿ. ಇಲ್ಲಿ ನಾನು ನಮ್ಮ ಕಲಾ ಮಾಧ್ಯಮ ತಂಡ ಸವಿತಾ ಎಲ್ಲರೂ ಸಂಜಯ್ ಗುಬ್ಬಿಯವರು, ಕರ್ನಾಟಕದ ಖ್ಯಾತ ವನ್ಯಜೀವಿ ಆಸಕ್ತರು, ವನ್ಯಜೀವಿಗಳ ಬಗ್ಗೆ, ವನ್ಯ ಲೋಕದ ಬಗ್ಗೆ ತುಂಬ ಕೆಲಸ ಮಾಡಿರುವಂಥವ್ರು. ಅವ್ರನ್ನ ಮಾತಾಡ್ಸೋಕ್ಕೆ, ಅವ್ರ ಸಂದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸ್ವಾಗತ ನಿಮ್ಗೆಲ್ರಿಗೂ ಸಂಜಯ್ ಗುಬ್ಬಿಯವ್ರ ಬದುಕಿಗೆ, ಬಂಡೀಪುರದ ಈ ಅರಣ್ಯದ ಭಾಗಕ್ಕೆ ಮತ್ತು ಕಲಾ ಮಾಧ್ಯಮಕ್ಕೆ. ಅವರ ಲೈಫ್ ನೋಡಕ್ ಬಂದಿದ್ದೀವಿ ನಾವು, ಸಂಜಯ್ ಗುಬ್ಬಿ ಸರ್ ಲೈಫು. ಅದ್ರ ಜೊತೆಗೆ ನಾವು ಕಾಡನ್ನ ಪರಿಚಯ ಮಾಡ್ಕೊಳ್ಳೋ ಉದ್ದೇಶ ಇದೆ. ಕುತೂಹಲವಾಗಿದೆ. ಕಾಡು ಅಂದ್ರೇ ಕುತೂಹಲ ಅಲ್ಲ ಎಲ್ರಿಗೂ. ಹಾಗಾಗಿ ಒಂಥರ ಕಾಡಿಗೆ ಬಂದಾಗ ಇಲ್ಲಿ ಗಿದ್ಲ ಏನೂ ಇರೋದಿಲ್ಲ, ಪೀಸ್ ಆಫ್ ಮೈಂಡ್ ಅನಿಸುತ್ತೆ. ಜೊತೆಗೆ ಅವ್ರು ಕಾಡಲ್ಲಿ ಕೆಲಸ ಹೇಗೆ ಮಾಡ್ತಾರೆ ಅಂದರೆ, ಈ ಕಾಡಿನ ಬಗ್ಗೆ ಅವರು ಹೆಂಗೆ ಸ್ಟಡಿ ಮಾಡಿದ್ದಾರೆ ಅಂತ ತಿಳ್ಕೊಳ್ಳೋದು ಇನ್ನೂ ಒಂದು ಕುತೂಹಲಕರ ಸಂಗತಿ. ಸೊ ಅದಕ್ಕೆ ಬನ್ನಿ, ಇದೊಂದು ವಿಶೇಷವಾದಂತಹ ಒಂದು ಕಥೆ. ಇವೆಲ್ಲರೂ ಪೂರ್ತಿ ನೋಡಿ ಅಂತ ಕೇಳಿಕೊಂಡು ಸ್ವಾಗತ ನಿಮ್ಗೆಲ್ರಿಗೂ. ಬನ್ನಿ ಅಪ್ಪರ್ ರೈಟು ಬಿಟ್ಟು ಏನಿದೆ ಇದೆ ಓದ್ಕೊಂಡು ಹೋಗಿ, ನೀವು ನಾನು ಕೊಡ್ತೀನಿ. ನೋಡಿ ಸ್ನೇಹಿತರೆ, ಇದು ಕಾಡಂಚಿನ ಬದುಕು ಹೇಗಿರುತ್ತೆ. ಯಾಕಂದರೆ ಇಲ್ಲಿ ವನ್ಯ ಪ್ರಾಣಿಗಳ ಜೊತೆಗೆ ಬದುಕಬೇಕು ಅಂತಂದರೆ ಇಲ್ಲಿ ಆನೆಗಳು, ಬೇರೆ ಬೇರೆ ಪ್ರಾಣಿಗಳೆಲ್ಲ ಬರ್ತವೆ ಸುತ್ತ ಕಾಡಿರೋದ್ರಿಂದ. ಸ್ನೇಹಿತರೆ, ಅಲ್ಲಿ ಕಾಣ್ತಾ ಇರೋದು ಸಂಜಯ್ ಗುಬ್ಬಿಯವರ ಮನೆ, ಕಾಡಿನ ಮಧ್ಯ ಇರೋವಂಥ ಮನೆ. ಅಲ್ಲಿಗೆ ಹೋಗೋಣ ಬನ್ನಿ, ನಾವು ಅವ್ರು ಮಾತಾಡ್ಸೋಣ. ಸ್ನೇಹಿತರೆ, ಇವರೇ ಸಂಜಯ್ ಗುಬ್ಬಿಯವರು. ನೀವು ನೋಡಿರ್ತೀರಿ, ಇಂಟರ್ನ್ಯಾಷನಲಿ ರೆನೌಡ್ ಎನ್ವೈರ್ಮೆಂಟಲಿಸ್ಟ್ ಅವರು. ಸ್ನೇಹಿತರೆ ತುಂಬ ಕೆಲಸ ಮಾಡ್ತಿರ್ತಾರೆ. ನಾನು ಅವ್ರನ್ನ ಅನೇಕ ವರ್ಷಗಳಿಂದ ಪತ್ರಿಕೆಗಳಲ್ಲೆಲ್ಲ ಗಮನಿಸ್ತಿರ್ತೀನಿ, ಅವ್ರ ಕೆಲಸಗಳನ್ನೆಲ್ಲ. ಸೊ ಇದು ಅವರ ಜಾಗ. ಸರ್ ಸ್ವಾಗತ ಕಲಾ ಮಾಧ್ಯಮಕ್ಕೆ. ಸರ್ ನಮಸ್ಕಾರ, ನಿಮ್ಮೆಲ್ಲರಿಗೂ ಸಹ ಸ್ವಾಗತ. ಬನ್ನಿ, ನಮ್ಮ ಪುಟ್ಟ ಮನೆ ಮತ್ತು ಇಲ್ಲಿನ ಪರಿಸರ ಮತ್ತು ಇಲ್ಲಿನ ವನ್ಯಜೀವಿಗಳು, ಇಲ್ಲಿರೋ ಗಿಡ ಮರ ಮತ್ತು ನಾವು ಏನು ಇಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಂತ ತೋರಿಸ್ಕೊಡ್ತೀವಿ. ನಿಮಗೆ, ನಿಮ್ಮ ಕಲಾ ಮಾಧ್ಯಮದ ತಂಡದವರಿಗೆ ಸ್ವಾಗತ. ನಮ್ಮ ಮನೆ ಹೆಸರನ್ನ ನನ್ನ ಹೆಂಡತಿ ಆನೆ ಮನೆ ಅಂತ ಇಟ್ಟಿದ್ದಾಳೆ ಹೆಸರು ಇದಕ್ಕೆ. ಅದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಸೊ ನಿಮ್ಗೆಲ್ರೂ ಆನೆ ಮನೆಗೂ ಸ್ವಾಗತ. ಬನ್ನಿ ಬನ್ನಿ ಬನ್ನಿ. ರಸ್ತೆ ಹೆಂಗಿತ್ತು? 5 ಕಿಲೋಮೀಟರ್. ಹೌದು ಸರ್, ಹೌದು ಸರ್, ಸವಾಲಿನ ರಸ್ತೆ. ಅದು ಒಳ್ಳೆ ಅರಣ್ಯ ಅಂತ ಅದಕ್ಕೆ ಟಾರು ಕಾಂಕ್ರೀಟ್ ಹಾಕ್ಬಾರ್ದು ಅಂತ ಬಿಟ್ಟಿದಾರಲ್ಲ ಸರ್? ಅಂದರೆ ಪೂರ್ತಿ ಅರಣ್ಯ ಭಾಗ ಅಲ್ಲ. ಇಲ್ಲಿ ಕೆಲವೆಲ್ಲ ಖಾಸಗಿ ಜಮೀನುಗಳೂ ಇದೆ, ನಮ್ದು ಖಾಸಗಿ ಜಮೀನೇ. ಆದರೆ ನಾವು ಖಾಸಗಿ ಜಮೀನಾದ್ರೂ ಇಲ್ಲಿ ಅರಣ್ಯ ಥರನೇ ಬೆಳೆಸ್ಕೊಂಡಿದ್ದೀವಿ. ಇಲ್ಲೇನು ಕೃಷಿ ಮಾಡೋದಿಲ್ಲ ನಾವು. ಕೆಲವರೆಲ್ಲ ಈ ಪಕ್ಕದಲ್ಲೇ ಹಳ್ಳಿ ಇದೆ, ಚಿಕ್ಕೆಲ್ಚೆಟ್ಟಿ ಅಂತ ಗ್ರಾಮ ಇದೆ, ಅಲ್ಲಿ ಇರೋ ಮನೆಗಳು ಕೃಷಿ ಮಾಡ್ತಾರೆ. ಮತ್ತು ಕೆಲವರೆಲ್ಲ ಬೇರೆ ಖಾಸಗಿ ಆಗೋ ಜಮೀನು ತೊಗೊಂಡಿದ್ದಾರೆ. ಇದು ಖಾಸಗಿ ಜಮೀನು. ಆದರೆ ಇಲ್ಲಿಂದ ಕೆಳಕ್ಕೆ ಹೋದ್ರೆ ಅದು ಅರಣ್ಯನೇ. ಇಲ್ಲಿಂದ ಹಿಂದಕ್ಕೆ ಹೋದ್ರೆ ನಾನು ತೋರಿಸ್ತೀನಿ ನಿಮ್ಗೆ ಆಮೇಲೆ. ಕೆಲವು ಭಾಗಗಳು ಅರಣ್ಯ, ಕೆಲವು ಭಾಗಗಳು ಖಾಸಗಿ ಜಮೀನಲ್ಲಿ. ಓಕೆ, ನೈಸ್. ಇದು ಎಷ್ಟು ಜಾಗ ಸ್ಪೇಸ್ ಸರ್? ಇದು ನಮ್ದು ಒಟ್ಟು 8 ಎಕರೆ ಇದೆ. ತೋರಿಸ್ಕೊಡ್ತೀನಿ ನಿಮಗೆ. ರಸ್ತೆಯಿಂದ ಆಚೆ ಕಡೆನೂ ಇದೆ, ರಸ್ತೆಯಿಂದ ಈಚೆ ಕಡೆನೂ ಇದೆ. ಆದರೆ ನಾವು ಉಪಯೋಗಿಸ್ತಿರೋದು ಒಂದು 2.25 ಎಕರೆ ಅಷ್ಟೇ. ಇನ್ನು ಉಳಿದಿದ್ದು ವನ್ಯಜೀವಿಗಳು ಓಡಾಡಕ್ಕೆ ಅಂತ ಬಿಟ್ಕೊಟ್ಟಿದ್ದೀವಿ. ಇಲ್ಲ ಅಂದರೆ ಇಲ್ಲಿ ಏನಾಗ್ತದೆ ಅಂದರೆ, ಇದು ವನ್ಯಜೀವಿಗಳು ಓಡಾಡುವಂಥ ಪ್ರದೇಶ. ಇಲ್ಲಿಂದ ಆ ಕಡೆ ಹೋದರೆ ಮೋಯಾರ್ ನದಿ ಸಿಗುತ್ತೆ, ಅದು ದಾಟಿದ್ರೆ ಮುದುಮಲೈ ಟೈಗರ್ ರಿಸರ್ವ್. ಆಮೇಲೆ ಎದುರುಗಡೆ ಬೆಟ್ಟ, ಅದ್ರ ಹಿಂದ್ಗಡೆದೆಲ್ಲ ಬಂಡೀಪುರ ಟೈಗರ್ ರಿಸರ್ವ್. ಓಕೆ.
ಹಂಗಾಗಿ ವನ್ಯಜೀವಿಗಳು ಈ ಕಡೆ ಬರುತ್ತೆ, ಎಲ್ಲ ಥರ ವನ್ಯಜೀವಿಗಳು. ಹಾಗಾಗಿ ತುಂಬ ಜನ ಖಾಸಗಿಯಾಗಿ ಇಲ್ಲಿ ಜಮೀನು ತೊಗೊಂಡಿದ್ದಾರೆ, ಜಮೀನು ತೊಗೊಂಡು ಬೇಲಿ ಹಾಕ್ಬಿಡ್ತಾರೆ. ಅವಾಗ ವನ್ಯಜೀವಿಗಳಿಗೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ, ಅವುಗಳ ಒಂಥರ ಓಡಾಡೋ ದಾರಿ ಒಂಥರ ಟೆನ್ಷನ್ ರೆಸ್ಟ್ರಿಕ್ಟ್ ಆಗುತ್ತಲ್ಲ. ಹಂಗಾಗಿ ಏನು ಮಾಡಿದ್ದೀವಿ ಅಂದರೆ ಆ ಓಡಾಡೋ ಜಾಗನೆಲ್ಲ ಗುರುತಿಸ್ಬಿಟ್ಟು ಇಲ್ಲಿ ಕೆರೆ ಇದೆ, ಆ ಕೆರೆಗೆ ಎಲ್ಲಿಂದ ಆನೆಗಳು ಬರುತ್ತೆ, ಬೇರೆ ಪ್ರಾಣಿಗಳು ಬರುತ್ತೆ, ಅದನ್ನೆಲ್ಲ ಜಾಗ ಬಿಟ್ಬಿಟ್ಟು ಇನ್ನು ಚಿಕ್ಕ ಭಾಗ ಮಾತ್ರ ನಾವು ಉಪಯೋಗಿಸ್ತಾ ಅದನ್ನು ತೋರಿಸ್ತೀನಿ ನಿಮ್ಗೆ ಹೇಗೆ ಇದನ್ನು ಪುನರುಜ್ಜೀವನಗೊಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಒಂಥರ ಮಾದರಿಯಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಈಗ ಕಾಡಿನ ಪಕ್ಕ ಜಮೀನು ತಗೊಳ್ಳೋದು ಎಲ್ಲ ಒಂದು ದೊಡ್ಡ ಫ್ಯಾಷನ್ ಆಗಿ ಹೋಗಿದೆ ಜನರಿಗೆ. ಅದರಲ್ಲೂ ಟೈಗರ್ ರಿಸರ್ವ್ ಪಕ್ಕ, ವನ್ಯಜೀವಿ ಧಾಮಗಳ ಪಕ್ಕ, ಅಭಯಾರಣ್ಯಗಳ ಪಕ್ಕ, ರಾಷ್ಟ್ರೀಯ ಉದ್ಯಾನದ ಪಕ್ಕ. ಆದರೆ ತಗೊಂಡ್ರೆ ವನ್ಯಜೀವಿಗಳಿಗೂ ಪೂರಕವಾಗಿ, ಪರಿಸರಕ್ಕೂ ಪೂರಕವಾಗಿ ಹೇಗೆ ಅವ್ರ ಜಮೀನನ್ನು ಉಪಯೋಗಿಸ್ಬೋದು ಅಂತ ಒಂದು ಮಾದರಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವಾಗ ಜಮೀನು, ಖಾಸಗಿ ಜಮೀನುಗಳನ್ನ ಕೊಳ್ಳೋದನ್ನು ನಿಲ್ಸಕ್ಕಾಗಲ್ಲ. ಇಲ್ಲ ಅದನ್ನು ಸರ್ಕಾರ ಕೊಂಡ್ಬಿಟ್ಟು ಅದನ್ನು ವನ್ಯಜೀವಿ ಧಾಮ ಮಾಡಬೇಕು. ಇಲ್ಲ ಅಂದರೆ ಖಾಸಗಿಯವರನ್ನೇ ಅಲ್ಲಿ ಬಂದವರೆಲ್ಲ ತುಂಬ ಜನ ಇಲ್ಲಿಗೆ ಬರೋರು ವನ್ಯಜೀವಿ ಆಸಕ್ತಿ, ಪರಿಸರ ಆಸಕ್ತಿ ಅಂತ ಹೇಳ್ತಾರೆ, ಆದರೂ ಅದಕ್ಕೆ ಪೂರಕವಾಗಿ ಅವ್ರ ಜಮೀನನ್ನ ಉಪಯೋಗಿಸೋದಿಲ್ಲ. ಅದಕ್ಕೆ ಪೂರಕವಾಗಿ ಬೇಕಾಗಂಗೆ ಡಿಸೈನ್ ಮಾಡೋದಿಲ್ಲ. ಮನೆ ಕಟ್ಟೋದಾಗಲಿ, ಆ ಜಮೀನು ಉಪಯೋಗ ಮಾಡೋದಾಗಲಿ, ಬೇಲಿ ಹಾಕೋದಾಗಲಿ. ಹಾಗಾಗಿ ಅದನ್ನು ಹೇಗೆ ಪೂರಕವಾಗಿ ಮಾಡ್ಬೋದು, ನೀವು ಜಮೀನು ಉಪಯೋಗಿಸ್ಬೋದು, ನೀವು ಸಂತೋಷವಾಗಿ ಪರಿಸರಕ್ಕೆ ಅಥವಾ ಒಳ್ಳೆಯ ಪರಿಸರದಲ್ಲಿ ಮತ್ತು ನಿಸರ್ಗದ ಪಕ್ಕ, ಕಾಡಿನ ಪಕ್ಕ ವನ್ಯಜೀವಿಗಳೊಟ್ಟಿಗೆ ಇರ್ಬೋದು. ಆದರೆ ವನ್ಯಜೀವಿಗಳಿಗೂ ತೊಂದರೆ ಆಗದಾಗ ಹೇಗಿರೋದು ಅನ್ನೋದನ್ನ ತೋರಿಸ್ಲಿಕ್ಕೆ ಒಂದು ಮಾದರಿ ಮಾಡ್ಕೊಂಡು ಇದು ಮನೆ ನಾವು ಈಗ 2.5 ವರ್ಷ ಆಯಿತು ಕಟ್ಟಿ. ಅಂದರೆ ನೀವು ಮನೆ ನೋಡಿದ್ರೆ ಸಂಪೂರ್ಣವಾಗಿ ಪರಿಸರಕ್ಕೆ ಪೂರ್ವಕವಾಗಿದೆ. ಮಣ್ಣಿನ ಗೋಡೆ. ಇಲ್ಲಿ ಆದಷ್ಟು ಇದು ಎಲ್ಲದೂ ನೈಸರ್ಗಿಕ ಪದಾರ್ಥಗಳನ್ನ ಉಪಯೋಗಿಸಕ್ಕೆ ನೋಡಿದ್ದೀವಿ. ಈಗ ಗೋಡೆ ಎಲ್ಲ ಮಣ್ಣಿನ ಗೋಡೆ. ಇದೆಲ್ಲ ಮಣ್ಣ? ಹೌದು, ಮಣ್ಣಿನ ಇಟ್ಟಿಗೆ. ಅದು ಮಣ್ಣಿನ ಇಟ್ಟಿಗೆ. ಅದೆಲ್ಲ ಅದ್ರ ಮಧ್ಯೆ ಹಾಕಿರೋದು ನೋಡಿ ಮಣ್ಣು. ಅದ್ರಿಗೆ ಹೊಂದ್ಕೊಳ್ಳೋ ಹಂಗೆ ಒಂದು ಸ್ವಲ್ಪ ಸಿಮೆಂಟ್ ಬೆರೆಸಿರ್ತಾರೆ ಹೊರತು, ಆದರೆ ಸಂಪೂರ್ಣವಾಗಿದ್ದು ಮಣ್ಣು. ಅಲ್ಲಿ ಮೇಲ್ಗಡೆ ನೋಡಿದ್ರೆ ಅದನ್ನು ಮಣ್ಣೆ. ಇದಕ್ಕೆ ಬೇಕು ಅಂತಾನೆ ಪ್ಲಾಸ್ಟಿಂಗನ್ನು ಮಾಡಿಲ್ಲ ನಾವು, ಬೇಕಾಗೋದಿಲ್ಲ. ಯಾಕೆ ಮಣ್ಣಿನ ಗೋಡೆ ಕಟ್ಟಿದ್ದೀವಿ ಅಂದರೆ ಆಚೆ ಕಡೆಗೆ ಒಳಗಡೆಗೆ 4 ರಿಂದ 5 ಡಿಗ್ರಿ ವ್ಯತ್ಯಾಸ ಇರುತ್ತೆ ಟೆಂಪ್ರೇಚರು, ಉಷ್ಣಾಂಶ. ಅದರೊಟ್ಟಿಗೆ ನೋಡಿ ಮನೆ ಕಟ್ಟಿರೋ ಸಂಪೂರ್ಣವಾಗಿ ಗಾಳಿಗೆ ಅನುಗುಣವಾಗಿ, ಗಾಳಿ ದಿಕ್ಕುಗಳನ್ನ ನೋಡಿಕೊಂಡು ಮನೆ ಕಟ್ಟಿರೋದು, ಮತ್ತು ಸೂರ್ಯನ ಬಿಸಿಲು ನೋಡ್ಕೊಂಡು ಮನೆ ಕಟ್ಟಿರೋದು. ಇದು ಅಂದರೆ ಇವಾಗ ಸೂರ್ಯ ಇಲ್ಲಿಂದ ಹುಟ್ಟುತ್ತಾನೆ, ಅದು ಪೂರ್ವ, ಈ ಕಡೆ ಇದು ಪೂರ್ವ, ಇಲ್ಲಿಂದ ಹುಟ್ಟುತ್ತಾನೆ. ಯಾವುದು ದೊಡ್ಡ ಗೋಡೆಗಳು ಅಥವಾ ಸೂರ್ಯನ ಕಿರಣ ಯಾವುದು ಗೋಡೆ ಮೇಲೆ ಬೀಳಲ್ಲ. ಇವಾಗ ಸಂಜೆ ಮಾತ್ರ ಇಳಿಯುವಾಗ ಆ ಗೋಡೆ ಮೇಲೆ ಸ್ವಲ್ಪ ಬೀಳುತ್ತೆ, ಆದರೆ ಈ ಕಡೆ ಇಳಿಯುತ್ತೆ, ಆ ಕಡೆ ಇಳಿಯುತ್ತೆ, ಅದೊಂಚೂರು ಹೊಡೆಯುತ್ತೆ, ಅದೊಂದು ಸ್ವಲ್ಪ ಹೊಡೆಯುತ್ತೆ. ಆದರೆ ಸಂಜೆ ಬಿಸಿಲು ಅಷ್ಟೇ, ಅದು ತಿಳಿ ಬಿಸಿಲು. ಅದು ಆಫ್ಟರ್ 4:35 3:30 ಮೇಲೆ. ಅಂದರೆ ಈ ಸಂಪೂರ್ಣವಾದ ಬಿಲ್ಡಿಂಗಿಗೆ ಶಾಖ ಬೀಳೋ ಅಂತ ಪ್ರಮೇಯನೇ ಬರೋದಿಲ್ಲ. ಅದರಲ್ಲೂ ಬೇಸಿಗೆಯಲ್ಲಿ ಇಲ್ಲಿ ಜಾಸ್ತಿ ಬಿಸಿಲಾಗುತ್ತೆ. ಹಾಗಾಗಿ ಒಳಗಡೆ 4 ರಿಂದ 5 ಡಿಗ್ರಿ ಕಡಿಮೆ ಇರುತ್ತೆ, ಆಚೆ ಕಡೆ ವಾತಾವರಣಕ್ಕೂ ಒಳಗಡೆ ವಾತಾವರಣಕ್ಕೂ. ಸೊ ಆ ಥರ ಪ್ಲಾನ್ ಮಾಡಿ ಸೂರ್ಯನ ಚಲನೆಯ ದಿಕ್ಕನ್ನು ಆಧರಿಸಿ, ಗಾಳಿಯನ್ನು ಬೀಸುವ ದಿಕ್ಕು ಆಧರಿಸಿ ಕಟ್ಟಿರುವಂಥ. ನೀವು ಕಿಟಕಿಗಳು ನೋಡಿದ್ರೆ ಅಷ್ಟೇ, ಗಾಳಿ ಇವಾಗ ಈ ಕಡೆಯಿಂದ ಬರ್ತಾ ಇದೆ, ಅದೇ ಥರ ಕಿಟಕಿಗಳು ಆ ಕಡೆನೇ ಇದೆ. ಅಂದರೆ ಎಲ್ಲ ಕಡೆನೂ ದೊಡ್ಡ ಕಿಟಕಿ ಅಂತ ಇರಬೇಕು ಅಂತೇನಿಲ್ಲ. ಅದಕ್ಕೆ ಗಾಳಿಗಳನ್ನ ಚಿಕ್ಕ ಕಿಟಕಿಯಿಂದ ಒಳಗೆ ಬಂದು ದೊಡ್ಡ ಕಿಟಕಿಯಲ್ಲಿ ಆಚೆ ಹೋಗ್ಬೇಕು. ಆವಾಗ ನಿಮಗೆ ಎಫೆಕ್ಟ್ ಜಾಸ್ತಿ ಇರ್ತದೆ, ಅಂದರೆ ಗಾಳಿ ಜೋರಾಗಿ ಬರುತ್ತೆ ಅವಾಗ. ಕಿಟಕಿ ಚಿಕ್ಕದಿದೆ, ಇನ್ನು ಅದೊಂಥರ ಡಬಲ್ ಎಫೆಕ್ಟ್ ಆಗುತ್ತೆ, ರಭಸವಾಗಿ ಬರುತ್ತೆ. ಹಂಗಾಗಿ ನೀವು ನೋಡಿದ್ರೆ ಎಲ್ಲ ಕಡೆನೂ ಅದೇ ತರ ಡಿಸೈನ್ ಮಾಡಿರೋದು. ಉದಾಹರಣೆಗೆ ಚಿಕ್ಕದಿದೆ, ದೊಡ್ಡದಿದೆ. ಇಲ್ಲಿಂದ ಏನು ಗಾಳಿ ಬರೋದೇ ಇಲ್ಲ. ಇಲ್ಲಿ ನೋಡೋಕ್ಕೋಸ್ಕರ, ಬೆಳಕಿಗೆ ಮತ್ತೆ ಆಚೆ ಕಡೆ ನೋಡೋಕ್ಕೋಸ್ಕರ ಕಿಟಕಿ ಅಷ್ಟೇ. ಇದು ಗಾಳಿ ಇಲ್ಲಿಂದ ಏನು ನೋಡಿ ನೀವು ಇಲ್ಲಿ ಗಾಳಿ ಹೋಗ್ತಾ ಇಲ್ಲ ಇಲ್ಲಿ. ಆದ್ರೆ ನೀವು ಆ ಮೂಲೆ ಗಾಳಿ ಆ ಕಿಟಕಿಗಳಿಗೆ ಹೋದ್ರೆ ಗಾಳಿ ರಭಸವಾಗಿ ಬರ್ತಾ ಇರುತ್ತೆ ಅಲ್ಲಿಂದ. ಇದೇ ಆ ಕಡೆಯಿಂದ ಈ ಕಡೆ ಬೀಸುತ್ತೆ. ಇವಾಗ ಹಿಂಗಿಂದ ಹಿಂಗೆ ಬೀಸ್ತಾ ಇದೆ. ಪಶ್ಚಿಮ ಟು ಪೂರ್ವ ಬೀಸ್ತಾ ಇದೆ ಈ ಸೀಸನ್ನಲ್ಲಿ, ಈ ಋತುವಿನಲ್ಲಿ. ನೀವು ಬೇಸಿಗೆಗಾಲದಲ್ಲಿ ಬಂದರೆ ಈ ಕಡೆ ಹೊಡಿಯುತ್ತೆ ಜಾಸ್ತಿ. ಮಳೆಗಾಲ ಶುರುವಾದಾಗಲೂ ಅಷ್ಟೇ ಈ ಕಡೆಯಿಂದ ಬರುತ್ತೆ. ಹಂಗಾಗಿ ಋತುಗಳನ್ನೆಲ್ಲ ನೋಡ್ಬಿಟ್ಟು ಗಾಳಿ ಯಾವ ಕಡೆ ಬೀಸುತ್ತೆ, ಬಿಸಿಲು ಯಾವ ಕಡೆಯಿಂದ ಬರುತ್ತೆ ನೋಡಿ ಇದನ್ನು ಕಟ್ಟಿರೋದು ಮನೆಯನ್ನು. ವೆರಿ ನೈಸ್. ಆಮೇಲೆ ಅದಕ್ಕೇನೆ ನೋಡಿ, ಈಗ ಪೂರ್ತಿ ಹಳೆ ಇದು ನನಗೆ ಭಾಳ ಆಸೆ ಇದ್ದಿದ್ದು ಅಂದರೆ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಏನು ಮನೆಗಳು ಕಟ್ತಾ ಇದ್ವಿ. ಈಗ ಉದಾಹರಣೆಗೆ ಕಂಬಗಳು, ಈ ಕಂಬಗಳಾಗಲಿ ಇದೆಲ್ಲ ನಮ್ಮ ತಾತನ ಮನೆ ಮತ್ತು ಬೇರೆಯವ್ರ ಕಡೆಯಿಂದ ತಂದಿರೋದೇ ಹೊರತು ಯಾವುದು ಕಂಬಗಳು ನೋಡಿ, ಈ ಬಾಗಿಲೂ ಅಷ್ಟೇ ಎಲ್ಲ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಉಪಯೋಗಿಸ್ತಾ ಇದ್ದಂತಹ ಬಾಗಿಲುಗಳು ಮುಂಚೆ ನೋಡಿ. ಇದು ಯಾವುದೂ ಹೊಸ ಬಾಗಿಲಲ್ಲ ಇದು, ಅಂದರೆ ಇದು ಆಲ್ರೆಡಿ ಯೂಸ್ಡ್. ಹೌದು, ಎಲ್ಲ ಉಪಯೋಗಿಸಿರೋದು. ಇದೊಂದೇ ಅಲ್ಲ, ಆ ಕಿಟಕಿಗಳು, ಮನೇಲಿರೋ ಎಲ್ಲ ಕಿಟಕಿ ಬಾಗಿಲುಗಳನ್ನು ಉಪಯೋಗಿಸಿರೋದು. ಯಾರೋ ಮನೆ ಹೊಡಿತಾ ಇರ್ತಾರಲ್ಲ ಅವರಿಂದ ತಂದಿರೋದು. ಇಂಗ್ಲೀಷ್ನಲ್ಲಿ ಏನು ಇವಾಗ ಫ್ಯಾಷನ್ ಆಗಿ ರೀಪರ್ಪಸಿಂಗ್ ಅಂತ ಹೇಳ್ತಾರಲ್ಲ ಅದೇ ಥರ. ಮತ್ತೆ ಇಲ್ಲಿ ಇವಾಗ ಉದಾಹರಣೆಗೆ ಇದು ನಮ್ಮದು ಡೈನಿಂಗ್ ಟೇಬಲ್. ಈ ಮರನೂ ಹೌದು ಇದು ಬೆಂಗಳೂರಿನಲ್ಲಿ ರಸ್ತೆ ಬದಿಯಲ್ಲಿ BBMP ಕಡ್ದಿದ್ದ ಮರ ಇದು.
ಅದೇ ದೊಡ್ಡ ಮರ ರಸ್ತೆ ರಸ್ತೆ ಅಗಲೀಕರಣ ಅದಕ್ಕೆ ಕಡಿತಾರಲ್ಲ ಇದನ್ನ ಸೈಜ್ ಮಾಡಿಸ್ಕೊಂಡು ತಂದು ಇದನ್ನ ಡೈನಿಂಗ್ ಟೇಬಲ್ ಮಾಡ್ಕೊಂಡಿರೋದು. ಇಷ್ಟು ದೊಡ್ಡ ಮರ. ಹೌದು ಎಷ್ಟು ಬೇಜಾರಾಗುತ್ತೆ ನೋಡಿ. ಬೆಳೆಕ್ ಒಂದು 200-300 ವರ್ಷ ಬೇಕು. ಹೌದು 150 ವರ್ಷ ಅಂತೂ ಹಳೆ ಮರ ಇದು. ಮಷಿನ್ಗೆ 5 ನಿಮಿಷದ ಕೆಲಸ. ಕೊಡಲಿಗೆ 5 ನಿಮಿಷ, ಕುಂಬಾರನಿಗೆ ವರ್ಷ, ದೊಣ್ಣೆಗೆ ನಿಮಿಷ. ಹೌದು. ಈ ಗಿಟ್ಕಿಗಳು ಅಷ್ಟೇ ಇಲ್ಲ, ಬೆಂಗಳೂರಲ್ಲಿ ಗುಜರಿಯಲ್ಲಿ ತಂದಿರೋದು ನಾವು ಇದನ್ನ. ಈ ಸೆಕೆಂಡ್ ಯಾವುದೂ ನಾವು ತಗೊಂಡಿರೋದು ಬಹಳ ಕಡಿಮೆ, ಎಲ್ಲ ಗುಜರಿಯಿಂದಾನೆ ತಂದಿರೋದು. ಬಾಗಿಲುಗಳು ತೋರಿಸ್ತೀನಿ ಆಮೇಲೆ. ಇಲ್ಲಿ ಹೊಸದಾಗಿ ನಾವು ಕೊಂಡಿರೋದು ಈ ಕಬ್ಬಣ. ಇದಕ್ಕೆ ಮರ ಹಾಕ್ಲಿಕ್ಕೆ ಸಿಗ್ತಾ ಇರಲಿಲ್ಲ ಮರ, ಮತ್ತು ಈ ತರ ಮರ ಸಿಕ್ಕೋದಿಲ್ಲ ಈಗ. ಒಳಗಡೆ ಇರೋ ಎಲ್ಲ ಫರ್ನಿಚರು ಸೆಕೆಂಡ್ ಹ್ಯಾಂಡ್, ಯಾವುದು ಹೊಸ್ತಿಲ್ಲ, ಫ್ರಿಜ್ ಒಂದು ಬಿಟ್ಟು. ಅಂದ್ರೆ ಭೂಮಿಗೆ ಭಾರವನ್ನು ಒಂದು ಸ್ವಲ್ಪ ಕಡಿಮೆ ಮಾಡಕ್ ಪ್ರಯತ್ನ ಪಟ್ಟಿರೋದು. ಇವಾಗ ಇಲ್ದ ಅಂದ್ರೆ ಆ ಫರ್ನಿಚರ್ಗಳನ್ನೆಲ್ಲ ಕಸಕ್ಕೆ ಬಿಸಾಕಿರೋರು. ಅದು ಕಸವನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಬೋದು, ಮತ್ತು ನಾವು ಪರಿಸರಕ್ಕೆ ಪೂರಕವಾಗಿರ್ಬೋದು ಅಂತ. ಮತ್ತು ಇಲ್ಲಿ ನೀವು ನೋಡಿದ್ರೆ ಈ ಗಟರ್ಗಳಲ್ಲಿ ಸುತ್ತ ಮನೆ ಮೇಲೆ ಬೀಳೋ ಎಲ್ಲ ಪ್ರತಿಯೊಂದು ಹನಿ ನೀರನ್ನು ಈ ಗಟರ್ನಲ್ಲಿ ಬಂದು ಇಲ್ಲಿ ಬೀಳುತ್ತೆ. ಚೇಂಬರ್ಗಳಿದೆ, 13 ಚೇಂಬರ್ ಇದೆ ಸುತ್ತ ಮನೆಗೆ. ಅಲ್ಲಿಂದ ನೀರೆಲ್ಲ ಹೋಗಿ ಅಲ್ಲೊಂದು ಫಿಲ್ಟರ್ ಮಾಡಿದ್ದೀವಿ. ಆ ಫಿಲ್ಟ್ರಲ್ಲಿ ಫಿಲ್ಟರ್ ಆಗಿ ಕೆಳಗೆ ಹೋದ್ರೆ ಅಲ್ಲೊಂದು ದೊಡ್ಡದು 2 ದೊಡ್ಡ ಟಂಕಿ ಇಟ್ಟಿದ್ದೀವಿ ನೆಲದೊಳಗಡೆ. ಅದರೊಳಗಡೆ ಶೇಖರಣೆ ಆಗುತ್ತೆ. ಆ ಶೇಖರಣೆ ಆಗಿರೋದನ್ನ ಮರು ಉಪಯೋಗಿಸ್ತೀವಿ ಅಷ್ಟೇ. ನಾವು ವರ್ಷದಲ್ಲಿ 6ರಿಂದ 7 ತಿಂಗಳು ನಾನು ಬೋರ್ವೆಲ್ನಿಂದ ಸ್ವಿಚ್ಚೇ ಆನ್ ಮಾಡೋದು. ನಾವು ಮಳೆಗಾಲದ ನೀರೇ ಉಪಯೋಗಿಸ್ತೀವಿ, ಅದೇ ಸಾಕು ನಮಗೆ. ನೋಡಿ, ನೀವು ಹೇಳ್ತೀರ ಆಶ್ಚರ್ಯ ಆಗ್ತಿರೋದು, ಈ ಮನೆಯ ಸೈಜ್ ಎಷ್ಟು? ಮನೆಯದು ನಿಮ್ಗೆ ನೋಡಕ್ ತುಂಬಾ ದೊಡ್ಡ ಕಾಣುತ್ತೆ ಮನೆ, ಆದ್ರೆ ಇರೋದು ಒಂದೇ ಕೋಣೆ ಮನೆಯಲ್ಲಿ. ಒಂದೇ ಸಿಂಗಲ್ ಬೆಡ್ರೂಮ್ ಮನೆ. ಆದ್ರೆ ಇದು ಆಚೆ ಕಡೆ ಹಾಕಿದೀವಲ್ಲ, ಇದೇನಕ್ಕೆ ಅಂದ್ರೆ ಬಿಸಿಲು ತಡೆಯುತ್ತೆ. ಮತ್ತೆ ಎಲ್ಲರೂ ಬಂದವ್ರು, ನಾನು ಹೆಂಡತಿ ಬಂದ್ರೆ ಇಲ್ಲೇ ಮಲ್ಗೋದು, ನನ್ನ ಮಕ್ಳು ಎಲ್ಲರೂ ಇಲ್ಲೇ ಆಟ ಆಡೋದು. ಮನೆ ಅಂತ ನೀವು ಈ ತರ ಆಚೆ ಕಡೆ ಪ್ರಪಂಚದಲ್ಲಿ ಬಂದ್ರೆ, ನಿಸರ್ಗದ ಹತ್ರ ಬಂದ್ರೆ ನಿಮಗೆ ಮನೆ ಬೇಕಾಗಿರೋದು ಮಲ್ಗಕ್ ಮಾತ್ರ, ಅಥವಾ ಬಚ್ಚಲು ಮನೆ ಮಾತ್ರ. ಇನ್ನು ಉಳಿದಿದ್ದ ಸಮಯ ಎಲ್ಲ ನೀವು ಏನೇ ಆದ್ರೂ ನೀವು ಆಚೆ ಕಡೆ ಕಳಿತೀರಾ ಅಲ್ವಾ. ಹಂಗಾಗಿ ಈ ಜಾಗ ನಮ್ಮ ಹಳೆ ಕಾಲದ ಪೂರ್ವಿಕರು ನೋಡಿ ಯಾವಾಗ್ಲೂ ಮನೇಲಿ ಆಚೆ ಕಡೆ ಜಗಲಿ ಇರೋದು. ಇದು ಜಗಲಿ ಕಾನ್ಸೆಪ್ಟ್ ಇದು. ಅದರಲ್ಲಿ ಇದು ಡಾಲಮೈಟ್ ಅಂತ ಒಂದು. ಇದು ಏನು ಅಂತ ಹೇಳಿದ್ರೆ ಇದೆಲ್ಲ ಕೈಯಲ್ಲಿ ಮಾಡಿರೋದು. ಮೆಷಿನ್ ತಂದಿಲ್ಲ, ಇಲ್ಲಿಗೆ ಜನರೇಟರ್ ತಂದಿಲ್ಲ, ಮೆಷಿನ್ ತಂದಿಲ್ಲ. ಯಾಕಂದ್ರೆ ಪ್ರಾಣಿಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಹೇಳಿ. ಕಲ್ಲುನು ಅಷ್ಟೇ, ಎಲ್ಲ ಆಚೆ ಕಡೆಯಿಂದ ಸೈಜ್ ಕಲ್ಲು ತಂದಿಲ್ಲ ಇದು. ಹೌದು, ಈ ಕಲ್ಲು ಅಷ್ಟೇ, ಈ ಗೋಡೆ ಕಟ್ಟಿರೋ ಕಲ್ಲು ಅಷ್ಟೇ. ಇದೆಲ್ಲ ರೈತರದ್ದು ಭೂಮಿಯಲ್ಲಿ ಅವರು ಹದ ಮಾಡ್ಕೋತಾರಲ್ಲ ಬೆಳೆ ಬೆಳೆಯಕ್ಕೆ, ಉಳ್ತಾರೆ ಕಲ್ ಸಿಗುತ್ತಲ್ಲ, ಆ ಕಲ್ ತಂದ್ಬಿಟ್ಟು ನಾವು ಮಾಡ್ಕೊಂಡಿರೋದು, ಇಲ್ಲಿ ಉಪಯೋಗಿಸ್ಕೊಂಡಿರೋದು. ಪಾಯನೂ ಅದೇ ಕಲ್ಲಿಂದ ಮಾಡಿರೋದು. ಮಣ್ಣು ಇಲ್ಲಿದೆ, ಆಚೆ ಕಡೆಯಿಂದ ಆದಷ್ಟು ಕಡಿಮೆ ತಂದಿದ್ದೀವಿ. ಈ ಕಂಬಗಳು ಅಷ್ಟೇ, ಎಲ್ಲ 150 ವರ್ಷದ ಹಳೆ ಕಂಬಗಳು. ನೀವು ನೋಡಿದ್ರೆ ಇಲ್ಲಿ ಮುಂಚೆ ಈ ಕಂಬಗಳಿಗೆ ಲಾಟಿನ್ ಹಾಕೋರು ಅನ್ಸುತ್ತೆ, ದೀಪ ಲಾಟಿನ್ ಹಾಕೋರು ಅನ್ಸುತ್ತೆ, ಬೆಳಕಿರ್ಲಿಲ್ವಲ್ಲ ಆ ತರದ್ದು ಕಂಬಗಳು. ಇದನ್ನ ನೀವು ಉಪಯೋಗಿಸ್ದಂಗೆ ಶೈನಿಂಗ್ ಬರುತ್ತೆ. ಇದನ್ನು ಅಷ್ಟೇ ಎಲ್ಲ ಕೈಯಲ್ಲಿ ಮಾಡಿರೋದು. ಇದಕ್ಕೆ ಯಾವ್ದು ಮೆಷಿನ್ ಆಗ್ಲಿ ಪಾಲಿಶಿಂಗ್ ಏನಿಲ್ಲ, ಕೈಯಲ್ಲಿ ತೆಂಗಿನ ನಾರು ತೆಂಗಿನ ಎಣ್ಣೆ ಹಾಕಿ ಮಾಡಿರೋ ಪಾಲಿಶ್ ಇದು. ನೋಡಿ, ಆ ನೀಲಗಿರಿದು ಪರ್ವತಗಳವು, ಊಟಿ ಅದೆಲ್ಲ ನೀಲಗಿರಿ ಸೀರೀಸ್ ಅದು. ಹೌದು, ನೀವು ಅಲ್ಲಿ ನೋಡ್ಬೇಕಾ, ಈ ಸಂಜೆ ಹೊತ್ತು ಇಲ್ಲಿ ಕುತ್ಕೋತಾರೆ. ಒಂದು ನಮ್ಮ ಸ್ನೇಹಿತರು ಮಗಳು ಬಂದಿಲ್ಲ, ಅವಳು ಇಂಜಿನಿಯರಿಂಗ್ ಹೊತ್ತು, ಅವಳು 3 ದಿವಸ ಬರೀ ಆ ಮೂಲೆಲ್ಲ ಕುತ್ಕೊಂಡು ಪೇಂಟಿಂಗ್ ಸಹ ಮಾಡ್ತಿದ್ಲು ಅವಳು ದಿವಸ. ಹಂಗಾರೆ ಹಜಾರ ಏನು ಅಂತಂದ್ರೆ ನಮಗೆ ಯಾವ ದೃಷ್ಟಿ ಇಷ್ಟ ಆಗುತ್ತೆ, ಯಾವ ದಿಕ್ಕು ಇಷ್ಟ ಆಗುತ್ತೆ ಅದೇ ದಿಕ್ಕಲ್ಲಿ ಕುತ್ಕೊಂಡು. ಮನೆಕ್ಕಿಂತ ಸೈಜ್ ಇದೆ ಜಾಸ್ತಿ. ಯಾವುದು ತೆಗ್ದಿಲ್ಲ ನೋಡಿ, ಇದು ಚಿಲ್ಕನೂ ಹಂಗೆ ಉಳಿಸ್ಕೊಂಡಿದೀವಿ, ಯಾವುದು ಹೊಸ ಚಿಲ್ಕ ಹಾಕಿಲ್ಲ ನಾವು. ಆದ್ರೆ ಏನಿತ್ತು ಅಂದ್ರೆ ಹಳೆ ಕಾಲದಲ್ಲೆಲ್ಲ ಬಾಗಿಲುಗಳು 6ರಿಂದ 7 ಅಡಿ ಮಾತ್ರ ಇರೋ, ಹೋಗ್ಬೇಕಿತ್ತು. ಅದೊಂದು ಅಡ್ಜಸ್ಟ್ ಮಾಡೋಕ್ಕೋಸ್ಕರ ಇದನ್ನ 1 ಅಡಿದು 1.5 ಅಡಿದು ಪೀಸ್ ಸೇರಿಸ್ಬಿಟ್ಟು ಎತ್ತರ ಮಾಡಿದೀವಿ. ಈಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿದೀವಿ ಅದಕ್ಕೆ. ಇದು ನೋಡಿ, ಇದು ಕಿಟಕಿ ಅಷ್ಟೇ. ಇದು ಬೆಂಗಳೂರಿನಲ್ಲಿ ಬನಶಂಕರಿಯಲ್ಲಿ ಗುಜರಿಲಿ ತಗೊಂಡ್ಬಂದಿದ್ದು ಬೀಟೆ ಮರ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇದು ನಿಮ್ಮ ಬೋರ್ವೆಲ್ ಪಂಪಾ? ಹೌದು, ಪ್ರೆಷರ್ ಪಂಪ್. ಇದು ಮೇಲ್ಗಡೆಗೆ ನೀರು ಹೋಗ್ಬೇಕಲ್ಲ. ಏನು ಅಂತ ಹೇಳಿದ್ರೆ ನಾವು ಮೇಲ್ಗಡೆ, ತುಂಬಾ ಮೇಲ್ಗಡೆ ಅಂದ್ರೆ ನೀರು ಪ್ರೆಷರಲ್ಲಿ ಬರಬೇಕು ಅಂದ್ರೆ, ನಿಮ್ಗೆ ಒತ್ತಲ್ಲಿ ಬರಬೇಕು ಅಂದ್ರೆ ದೊಡ್ಡ ಟ್ಯಾಂಕ್ ಕಟ್ಟಬೇಕು ಆಚೆ, ಮನೆಯಿಂದ ಆಚೆ ಕಡೆ. ಅದು ನಂಗೆ ಇಷ್ಟ ಇರಲಿಲ್ಲ ಈ ಪರಿಸರದಲ್ಲಿ ಆ ಥರ ಕಟ್ಟಿ ವಿಕಾರವಾಗಿ ಕಾಣುತ್ತೆ ಅಂತ. ಹಂಗಾಗಿ ಟ್ಯಾಂಕ್ನ ಮನೆ ಒಳಗಡೆ ಇಟ್ಟಿದ್ವಿ, ತೋರಿಸ್ತೀನಿ ನಿಮಗೆ. ಅವಾಗ ಬಿಸಿಲು ಬಿದ್ದು ಬಿಸಿನೂ ಆಗಲ್ಲ ನೀರು. ನೀರು ನಿಮಗೆ ಸದಾಕಾಲ ತಣ್ಣಗಿರುತ್ತೆ, ಬೇಸಿಗೆಗಾಲದಲ್ಲೂ ತಣ್ಣಗಿರುತ್ತೆ, ಬಿಸಿಲು ಬೀಳಲ್ಲ, ಶಾಖ. ಇದು ನೋಡಿ ತೇಗದ ಮರ, ಎಷ್ಟು ಚೆನ್ನಾಗಿದೆ ಮರ. ಈ ಮರ ಕೊಳ್ಳಕ್ಕಾಗಲ್ಲ ನಾವು, ಆದ್ರೆ ಬನಶಂಕರಿಯಲ್ಲಿ ಗುಜರಿಯಲ್ಲಿ ನಾನು ತಗೊಂಡ್ಬಂದಿದ್ದು. ಒಂದು ಹೊಸ ಹೊಸ ಮರಕ್ಕೆ ಮರ ಕಡಿಯೋದು ತಡೆಯುತ್ತೆ. ಮತ್ತೆ ಈ ಮರನ ಸಾಮಿಲ್ಗೆ ಹೋಗಿ ಅದು ಕಟ್ಟಿಗೆ ಆಗಿ ಸುಮ್ಮನೆ ಸೌದೆಗೆ ಹಾಕೋದ್ರ ಬದಲು ಮತ್ತೆ ಉಪಯೋಗಿಸ್ತೀವಿ, ಉಪಯೋಗ ಮಾಡ್ಕೊಂಡು. ಮತ್ತೆ ಅದ್ರ ಫಿನಿಶ್ ನೋಡಿ, ಟೀಕ್ ಯಾವತ್ತು ಎವರ್ಗ್ರೀನ್ ಅನ್ನಕ್ಕೆ ಫಿನಿಶ್ ನೀವು ಗಮನಿಸ್ಬೋದು. ಅದ್ರ ಗ್ರೈನ್ಸು ಫಿನಿಶ್ ಎಲ್ಲ ಹೌದು ಗಟ್ಟಿಯಾಗೂ ಇದೆ. ಹೌದು. ಬನ್ನಿ, ಆಮೇಲೆ ನೀವು ನೆಲ ಗೋಡೆ ಎಲ್ಲ ನೋಡಿದ್ರೆ ಇಲ್ಲಿ ಎಲ್ಲದನ್ನು ಇದೆಲ್ಲ ಸುಣ್ಣ.
ನಾವು ಯಾವುದು ಕೆಮಿಕಲ್ ಉಪಯೋಗಿಸಿಲ್ಲ ಇಲ್ಲಿ. ಇದೆಲ್ಲ ಸುಣ್ಣ. ಇದು ಚುರ್ಕಿ ಅಂತ ಮುಂಚೆ ಹೇಳೋರಲ್ಲ, ಚುರ್ಕಿ ತರ ಮಾಡಿ ಹಾಕಿ ಇದಕ್ಕೆ ನೀವು ನೋಡಿದ್ರೆ ಯಾವುದು ಬಣ್ಣ ಇಲ್ಲ. ನಾವು ಇದು ಬೇರೆ ಬಣ್ಣ ಅಷ್ಟೇ ನೋಡಿ, ಬೇರೆ ಲೈಟ್ ಕಲರ್. ಇದು ಒಂದು ಭಾಗ ಮಾತ್ರ ನಮಗೆ ಕಾಂಕ್ರೀಟ್ ಬಂತು. ಇದನ್ನ ಇಲ್ಲಿ ನೋಡಿದ್ರೆ ನೀವು, ಅದಕ್ಕೂ ನಾವು ಪ್ಲಾಸ್ಟರಿಂಗ್ ಮಾಡಿಲ್ಲ. ಇದೊಂದು ಕಾಂಕ್ರೀಟ್ ಅವಾಯ್ಡ್ ಮಾಡೋಕ್ಕಾಗಲಿಲ್ಲ, ಹಂಗೆ ಕಾಂಕ್ರೀಟ್ ಉಪಯೋಗಿಸಿರೋದು. ಇದಕ್ಕೂ ನಾವು ಪ್ಲಾಸ್ಟರಿಂಗ್ ಮಾಡಿಲ್ಲ, ಅದನ್ನೇ ಬಫ್ ಮಾಡಿಬಿಟ್ಟು ಪ್ಲೈನ್ ಮಾಡಿದೀವಿ ಅಷ್ಟೇ, ಇನ್ನೇನಿಲ್ಲ. ನೋಡಿ ಲಿವಿಂಗ್ ರೂಮ್ ಅಥವಾ ಹಾಲ್ ಇದು. ವಾವ್. ಆಮೇಲೆ ನೀವು ಎಲ್ಲೇ ನೋಡಿದ್ರು ಫರ್ನಿಚರ್ ಜಾಸ್ತಿ ಇಲ್ಲ ಮನೆಯಲ್ಲಿ. ಏನಂದ್ರೆ ಜನ ಈಗ ಮಕ್ಕಳು ಬಂದ್ರೆ ಓಡಬೇಕು ಮಕ್ಕಳು, ಅವ್ರಿಗೆ ಇವಾಗ ಜಾಗ ಅಂದ್ರೆ ನಿಮ್ಗೆ ವಿಶಾಲವಾಗಿ ಅನ್ಸುತ್ತೆ. ಈಗ ಫರ್ನಿಚರ್ ಹಾಕಿದ್ರೆ ಚಿಕ್ಕ ಜಾಗ ಅನ್ಸುತ್ತೆ, ಅವೇ ತುಂಬ್ಕೊಂಡ್ಬಿಡ್ತವೆ. ನೆಲದ ಮೇಲೆ ಕುತ್ಕೊಳ್ಳೋದು. ಈಗ ಬಂದವರೆಲ್ಲ ನೆಲದ ಮೇಲೆ ಕುತ್ಕೊಳ್ಳೋಕೆ ಇಷ್ಟಪಡ್ತಾರೆ. ಅವ್ರು ಬೆಂಗಳೂರಲ್ಲಿ ಅಗಾಧವಾದ ಮನೆ ಇದ್ರು ಇಲ್ಲಿ ಬಂದ ತಕ್ಷಣ ಅದೇನೋ ಅವ್ರಿಗೆ ಮನಸ್ಸಿಗೆ ನೆಲದ ಮೇಲೆ ಕುತ್ಕೋಬೇಕು ಅನ್ಸುತ್ತೆ. ನಾನು ಬರೋ ಸ್ನೇಹಿತರೆಲ್ಲ ಅಷ್ಟೇ, ಇಲ್ಲ ಆಚೆ ಕಡೆ ಜಗ್ಲಿಲ್ಲಿ ಆರಾಮಾಗಿ ಕುತ್ಕೊಂಡಿರ್ತಾರೆ, ಮಲಗ್ತಾರೆ, ಹರಟೆ ಹೊಡಿತಾರೆ, ಯಾರು ಆಚೆ ಹೋಗ್ಬೇಕು ಅಂತ ಹೇಳಲ್ಲ. ಈ ಹಾಕಿರೋ ಫ್ಯಾನ್ ವೇಸ್ಟ್. ನಾನು ಒಂದ್ ದಿವಸನೂ ಫ್ಯಾನ್ ಆನ್ ಮಾಡಿಲ್ಲ. ಇದನ್ನ ಫಾರ್ಮಾಲಿಟಿಗೆ ಆಗ್ದಂಗಿದೆ. ಇದು ಅಡುಗೆ ಮನೆ. ಇಲ್ಲಿ ಏನು ಗ್ರಾನೈಟ್ ಇದೆ ಇದೆಲ್ಲ ಒಂದು ಕಾಲೇಜ್ನಲ್ಲಿ ವೇಸ್ಟ್ ಗ್ರಾನೈಟ್ ಇದು. ಅದನ್ನ ಹೋಗಿ ಅವರಿಗೆ ಗುಜರಿ ರೇಟಲ್ಲಿ ಕೊಟ್ಬಿಟ್ಟು ತಂದಿದ್ದು. ಹೊಸ ಗ್ರಾನೈಟ್ ತರಕ್ಕೆ ಹೋಗ್ಲಿಲ್ಲ ನಾನು ಅದಕ್ಕೆ. ವಾವ್. ಇದನ್ನ ವರ್ಷಕ್ಕೂ ಸುಲಭ ಅಂತ ಹೇಳಿ ಹಂಗಾಗಿ ಇದನ್ನ ಸೆಕೆಂಡ್ ಹ್ಯಾಂಡಲ್ಲೇ ಗ್ರಾನೈಟ್ ತೊಗೊಂಡ್ವಿ, ಹೊಸ ಗ್ರಾನೈಟ್ ಅಲ್ಲ ಇದೆ. ಅದನ್ನು ಇಲ್ಲಿ ಹಾಕಿರೋ ಮೆಟ್ಲಿಗೆ ಹಾಕಿರೋ ಗ್ರಾನೈಟು ಅಷ್ಟೇ, ಅದನ್ನು ಕಡಿಮೆ ಬೆಲೆಗೆನೆ ಅವ್ರು ಬಿಸಾಕುವಂಥ ಕಲ್ಲನ್ನ ಅಲ್ಲೇ ಕುಯ್ಸ್ಕೊಂಡು, ಇಲ್ಲಿ ಕುಯ್ದ್ರೆ ಶಬ್ದ ಆಗುತ್ತೆ ಅಂತ ಹೇಳಿ ಅಲ್ಲೇ ಕುಯ್ಸ್ಕೊಂಡು ತಂದು ಹಾಕಿರೋದು ಇಲ್ಲಿ. ಆಮೇಲೆ ಇಲ್ಲಿರೋ ಫರ್ನಿಚರು ಅಷ್ಟೇ ಎಲ್ಲ ಸೆಕೆಂಡ್ ಹ್ಯಾಂಡ್. ಇದನ್ನ ಶಿವಾಜಿನಗರದಲ್ಲಿ ತಂದಿರೋದು, ಹಳೆ ಥರದ್ದು ಫರ್ನಿಚರು. ಹಂಗಾಗಿ ಎಲ್ಲ ಒಂದು ಏನಂತ ಹೇಳಿದ್ರೆ ಮಿನಿಮಲ್ ಲಿವಿಂಗ್ ಮಾಡ್ಬೋದು ನಾವು. ನಮ್ಗೆ ದೊಡ್ಡದೇ ಬೇಕು, ಅಂಥದ್ದೇ ಬೇಕು, ಇಂಥದ್ದೇ ಬೇಕು ಅಂತಿಲ್ಲ. ಇಲ್ಲಿ ನೀವು ಬಂದರೆ ನಾವು ಇದು ನನ್ನ ಒಬ್ರಿಗೆಲ್ಲ ಕಟ್ಸಿರೋದು. ನಮ್ಮ ಮನೆಯವರಿಗೆ, ನಮ್ಮ ಸ್ನೇಹಿತರಿಗೆ, ಪರಿಸರ ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಇರೋರು ಯಾರು ಬೇಕಾದ್ರೂ ಬರ್ಬೋದು. ಆದರೆ ಕೆಲವು ಕಂಡೀಷನ್ ಇದ್ದಾವೆ. ಗಲಾಟೆ ಮಾಡೋಂಗಿಲ್ಲ, ಮೆಲ್ಲಗೆ ಮಾತಾಡಬೇಕು. ಇಲ್ಲಿ ನಾವು ಕುಡಿಯೋದಕ್ಕೆ ಅವಕಾಶ ಇಲ್ಲ, ಆಲ್ಕೋಹಾಲ್ ಅವಕಾಶ ಇಲ್ಲ, ಮಾಂಸಾಹಾರಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಮತ್ತು ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಇರೋರು ಯಾರು ಬೇಕಾದರೂ ಬರ್ಬೋದು ನಮ್ಮ ಸ್ನೇಹಿತರು. ಆ ದಿಟ್ಟಿನಲ್ಲಿ ನಾವು ಕಟ್ಕೊಂಡಿರೋದು. ಎಲ್ಲರೂ ಖುಷಿಪಟ್ಟು ಹೋಗ್ತಾರೆ ಇಲ್ಲಿ ಬಂದರೆ. ಇದು ಕಲ್ಲು ಅಷ್ಟೇ, ಇಲ್ಲೇ ಸ್ಥಳೀಯವಾಗಿ ರೈತರ ಜಮೀನಲ್ಲಿ ಸಿಕ್ಕುವಂಥ ಕಲ್ಲು ತಂದು ಹಾಕ್ಕೊಂಡಿದ್ದೀವಿ ಅಷ್ಟೇ. ಅದನ್ನು ಏನು ಡ್ರೆಸ್ಸಿಂಗ್ ಮಾಡಿಲ್ಲ ನೋಡಿ ಕಲ್ಲು, ಅದು ಹಿಂಗಿದೆ ನೈಸರ್ಗಿಕವಾಗಿ ಹಂಗೆ ಕಟ್ಕೊಂಡು. ಇದನ್ನು ಅಷ್ಟೇ ಎಲ್ಲ ಫರ್ನಿಚರ್ಗಳು ಶಿವಾಜಿನಗರದಲ್ಲಿ ತಂದಿರೋದು. ಹಳೆ ಬಾಗಿಲು, ಹಳೆ ಮಂಚನ ಮರ ಬಿಸಾಕ್ತಾ ಇದ್ರು, ಆ ಮಂಚ ಅದರೊಳಗೆ ಇಸ್ಕೊಂಡು ನಾನು ಮಂಚ ಮಾಡಿಸ್ಕೊಂಡಿದ್ದು. ಈ ಬಾಗಿಲುಗಳು ಅಷ್ಟೇ, ಚಿಲ್ಕಗಳು ಅದೇ ಥರ ಉಳಿಸ್ಕೊಂಡಿದ್ದೀವಿ ನೋಡಿ. ನೀವು ಲಾಕ್ ಮಾಡಬೇಕಾ, ಲಾಕ್ ಮಾಡ್ಬೋದು ನೋಡಿ. ಇಲ್ಲಿ ಈ ಥರ ಪಿನ್ ಟೈಪ್ ಲಾಕ್ಸ್. ಹಂಗಾಗಿ ನೀವು ಇದು ಲಾಕ್ ಮಾಡಿದ್ರೆ ತೆಗಿಯೋಕ್ಕಾಗಲ್ಲ, ಇಲ್ಲಾಂದರೆ ತೆಗಿಯೋದಷ್ಟೇ. ಯಾರೂ ಬರೋದಿಲ್ಲ ಇಲ್ಲಿ, ಎಲ್ಲ ಹೆದರ್ಕೋತಾರೆ. ನಾನು ಬಂದು ಜಮೀನು ತೊಗೊಂಡಾಗ ಈ ಜಮೀನು ಅವರು ಯಾರೋ ಬೆಂಗಳೂರಿನವರು ಜಮೀನು ತೊಗೊಂಡಿದ್ರು ರೈತರಿಂದ. ಇಲ್ಲಿ ಯಾರು ಏನು ಬೆಳೆ ಬೆಳೀತಿರಲಿಲ್ಲ, ಆನೆ ಬರುತ್ತೆ ಅಂಥೇಳಿ ಎಲ್ಲ ಎದುರವ್ರು ಇಲ್ಲಿಗೆ ಬರೋಕ್ಕೆ. ನಾನು ಬಂದಾಗ ಯಾರೂ ಇಲ್ಲಿ ಜಮೀನು ತೊಗೊಂಡಿರಲಿಲ್ಲ. ನಾನು ಬಂದ ಮೇಲೆ ಸ್ವಲ್ಪ ಜನ ಜಮೀನು ತೊಗೊಳಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಇವ್ರು ಬಂದಿದ್ದಾರೆ, ಹಂಗಾಗಿ ನಮಗೂ ಭಯ ಇಲ್ಲ ಅಂಥೇಳಿ ತೊಗೊಳ್ತಾರೆ. ಹಳ್ಳಿಯವರು ಹೇಳ್ತಾರೆ, ಸರ್ ನಮ್ಗೆ ಓಡಾಡೋಕ್ಕೆ ಹೆದರಿಕೆ ಆಗೋದು, ನೀವು ಬಂದ ಮೇಲೆಲ್ಲ ಸ್ವಲ್ಪ ಧೈರ್ಯ ಇಲ್ಲಿ ಓಡಾಡೋಕ್ಕೆ ಅಂತ. ಹಂಗಾಗಿ ಬೆಂಗಳೂರಿನವ್ರು ಜಮೀನು ತೊಗೊಂಡವರು ಮನೆ ಕಟ್ಟೋಕ್ಕಾಗಲ್ಲ, ಅವ್ರು ಹೆಂಡತಿ ಹೇಳಿದ್ರಂತೆ ನೀವು ಅಲ್ಲಿ ಮನೆ ಕಟ್ಟರೆ ನಾನು ಡಿವೋರ್ಸೇ ಕೊಟ್ಬಿಡ್ತೀನಿ ಅಂತ. ಹಂಗಾಗಿ ನನಗೆ ಮಾರ್ಬಿಟ್ರು ಅವರು. ಅಂದರೆ ಈ ಜಮೀನು ಬಗ್ಗೆನೇ ಒಂದು ದೊಡ್ಡ ಕಥೆ ಇದೆ, ಹೇಳ್ತೀನಿ ನಿಮಗೆ. ಇದು ಹೆಂಡ್ತಿನ ಬಿಡೋಕ್ಕಿಂತಲೂ ಜಮೀನು ಬಿಟ್ಟು ಬಿಟ್ಬಿಟ್ಟಿದ್ದಾರೆ ಅವರು. ಮತ್ತು ರೂಮ್ ಕೂಡ ತುಂಬ ದೊಡ್ಡದು ಮಾಡ್ಕೊಂಡಿದ್ದೀವಿ ಸರ್, ವಿಶಾಲವಾಗಿ. ಅಂದರೆ ಏನು ಫರ್ನಿಚರ್ ಇಲ್ವಲ್ಲ, ಹಂಗಾಗಿ ದೊಡ್ಡದು ಅನ್ಸುತ್ತೆ ನಮ್ಗೆ ಅಷ್ಟೇ, ಇನ್ನೇನಿಲ್ಲ ಅದೆಲ್ಲ. ಓಕೆ. ಇದೂ ಅಷ್ಟೇ ನೋಡಿ, ಎಲ್ಲ ಮಣ್ಣಿನ ಗೋಡೆ, ಮಡ್ ವಾಲ್ಸು. ಮತ್ತು ಹೆಂಚಿರೋದ್ರಿಂದ ತಂಪು ಯಾವತ್ತು. ಹೆಂಚಿದ್ರೆ ಯಾವಾಗಲೂ ತಂಪೆ, ಗೋಡೆನೂ ತಂಪು, ಹಂಚು ತಂಪು, ಬಿಸಿಲು ಬೀಳಲ್ಲ, ಗಾಳಿ ಚೆನ್ನಾಗಿ ಬರುತ್ತೆ. ಹಂಗಾಗಿ ಆರಾಮಾಗಿರುತ್ತೆ. ಏನು ನೀವು ಫ್ಯಾನ್ ಬೇಡ, AC ಬೇಡ, ಏನೂ ಬೇಕಾಗಲ್ಲ ಇಲ್ಲೆಲ್ಲ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.